ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಪುಟ್ ಮೇಡಮ್, ಪೂಜೆ ದಿನ ಆದ್ರೂ ಕೂದಲು ಬಾಚ್ಕೋಬೇಕಲ್ವಾ? ಬಾಯ್ಲಿ ಇರು, ನಾನೇ ಬರ್ತೀನಿ. ನನ್ ಮುದ್ದು ಅಲ್ವಾ? ಬಾ ಅಮ್ಮ, ಬಾ ಬಾಚಿಸ್ಕೋ, ಬಾ ಹೋಗು. ಪುಟ್ ಮೇಡಮ್, ನಿಂಗೆ ಕತೆ ಅಂದ್ರೆ ಇಷ್ಟ ತಾನೆ? ನಿಂಗೊಂದು ಕತೆ ಹೇಳ, ಆದ್ರೆ ನೀನ್ ಕೂತ್ಕೋಬೇಕು, ಅವಾಗ್ಲೇ ನನ್ ಕತೆ ಹೇಳೋದು. ಬನ್ನಿ ಪುಟ್ ಮೇಡಮ್, ಕೂತ್ಕೊಳ್ಳಿ. ಒಂದು ದೊಡ್ಡ ರಾಜ್ಯ. ಆ ರಾಜ್ಯದ ರಾಜ ರಾಣಿಗೆ ಒಬ್ಳು ಪುಟಾಣಿ ರಾಜ್ಕುಮಾರಿ ಹುಟ್ಟಿದ್ಲಂತೆ. ಆ ಪುಟಾಣಿ ರಾಜ್ಕುಮಾರಿ ಒಂದಿನ ತೊಟ್ಲಲ್ಲಿ ಮಲ್ಕೊಂಡಿರುವಾಗ ಒಬ್ಳು ಮಾಟ್ಕಾತಿ ಬಂದು ಅವಳು ಎತ್ಕೊಂಡು ಹೋಗಿ ಎತ್ತರವಾಗಿರೋ ಗೋಪುರದಂತ ಮನೆಯಲ್ಲಿ ಅವಳನ್ನ ಇಟ್ಬಿಟ್ಲಂತೆ. ಆ ಮನೆಯಲ್ಲಿ ಅವಳಿಗಿರೋ ಸ್ನೇಹಿತರು ಅಂದ್ರೆ ಒಂದ್ ಗಿಳಿ ಮತ್ ಒಂದೇ ಒಂದ್ ನಾಯಿ. ಅವಳ ಸುಖ ದುಃಖ ಎಲ್ಲ ಅವ್ರ ಹತ್ರನೇ ಹಂಚ್ಕೋತಿದ್ಲಂತೆ. ಆ ರಾಜ್ಕುಮಾರಿ ಹೇಗಿದ್ಲು ಗೊತ್ತಾ? ಅವಳು ಮುದ್ದಾಗಿ ಜಾಣೆಯಾಗಿದ್ಲು. ಅವಳು ಉದ್ದ ಕೂದ್ಲು ಎಷ್ಟುದ್ದ ಇತ್ತು ಗೊತ್ತಾ? ಆ ಗೋಪುರದಂತ ಮನೆಯಿಂದ ಆಚೆ ಹಾಕಿದ್ರೆ ಅದು ನೆಲಕ್ ತಾಕ್ತಿತ್ತಂತೆ. ಆ ಮಾಟ್ಕಾತಿ ಇದ್ಲಲ್ಲ, ಅವಳು ಆ ರಾಜ್ಕುಮಾರಿ ಕೂದ್ಲಿಟ್ಕೊಂಡೇ ಕೆಳಗಿಡ್ಕೊಂಡು ಹೋಗ್ತಿದ್ಲು, ಮತ್ತೆ ಆ ಕೂದ್ಲಿಟ್ಕೊಂಡೇ ಮೇಲ್ ಹತ್ತು ಬರ್ತಿದ್ಲು. ಆ ಕೂದ್ಲು ಬರೀ ಸಾಮಾನ್ಯ ಕೂದ್ಲಾಗಿರ್ಲಿಲ್ಲ, ಮ್ಯಾಜಿಕ್ ಕೂದ್ಲಾಗಿತ್ತು. ಒಂದಿನ ಆ ಮಾಟ್ಕಾತಿಗೆ ಸಿಟ್ಟು ಬಂದ್ ಏನ್ ಮಾಡಿದ್ಲು ಗೊತ್ತಾ? ಅವಳು ಉದ್ದ ಕೂದ್ಲನ್ನ ಕಟ್ ಮಾಡ್ಬಿಟ್ಲು. ಆದ್ರೆ ಆ ರಾಜ್ಕುಮಾರಿ ತುಂಬಾ ಬುದ್ಧಿವಂತೆ. ಅವಳ ಅದೇ ಕೂದ್ಲನ್ನ ಉಪಯೋಗಿಸ್ಕೊಂಡು ಮಾಟ್ಕಾತಿನ ಸೋಲಿಸ್ಬಿಟ್ಲಂತೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ರಾಯ್ರೆ, ಪೂಜೆನಾ ಶುರು ಮಾಡೋಣವಾ? ಶುರು ಮಾಡಿ ಪುರೋಹಿತ್ರೆ. ಪೂಜೆಗೆ ಕೂರೋ ದಂಪತಿಗಳು ಬಂದು ಕೂತ್ರೆ ಶುರು ಮಾಡ್ಬೋದು. ಶರತ್, ನೀನು ಮಾಯಾ ಇಬ್ರು ಪೂಜೆ ಕೂತ್ಕೊಳ್ಳಿ. ಮಾಯಾ ಕೂತ್ಕೊಮ್ಮ. ಅಮ್ಮ, ನಾನು ಸಾರಿ ಮಾ, ಮಾಯ ಜೊತೆ ಪೂಜೆ ಕೂರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಒಂದು ಕೆಲಸ ಮಾಡಿ, ನೀವು ಮತ್ತೆ ಅಪ್ಪನೇ ಪೂಜೆ ಕೂತ್ಕೊಬಿಡಿ. ಶರತ್, ಪೂಜೆ ಮುಗಿಯೋದು ತುಂಬ ಹೊತ್ತಾಗತ್ತಪ್ಪ. ಒಂದ್ಸಲ ಪೂಜೆಲಿ ಕೂತ್ಮೇಲೆ ಮಧ್ಯದಲ್ಲಿ ಹೇಳೋ ಹಾಗಿಲ್ಲ. ಅಲ್ಲದೆ ನಿಮ್ಮ ತಂದೆಗೆ ಅಷ್ಟೊತ್ತು ನೆಲದ ಮೇಲೆ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ನಿಂಗೆ ಗೊತ್ತಲ್ಲಪ್ಪ. ಹೌದಪ್ಪ ಶರತ್, ಮಾಳವಿಕಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ನನಗೆ ವಿಪರೀತ ಮಂಡಿ ನೋವು. ನೆಲದ ಮೇಲೆ ಕೂತ್ರೆ ಹೇಳೋದೇ ಕಷ್ಟ. ಹಾಗಾದರೆ ಜೋಡಿಯಾಗಿ ಕೂರಬೇಕು ಅಂತಂದರೆ ಅತ್ತೆ ಮಾವ ಕೂತ್ಕೋಬೋದಲ್ವಾ? ನಾನು ಮಾಯನ ಯಾಕೆ ಕೂರಬೇಕು? ನಾನು ರೆಡಿ. ಇಲ್ಲ 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 ಇಲ್ಲ, ನಾನು ರೆಡಿ ಇಲ್ಲ. ಅದು ಈಗ ತಾನೇ ಸೊಂಟ ನೋವುದಿಂದ ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ. ಪ್ರಾಣಿಗೂ ವಯಸ್ಸಾಯ್ತು, ತುಂಬ ಹೊತ್ತು ಕೂರಕ್ಕಾಗಲ್ಲ. ಯಾವಾಗ ಐತೆ ರಾಣಿ? ಹಂಪಿ ನಿನ್ಗೆ ವಯಸ್ಸಾಯ್ತು, ನನಗೆ ಈ ಪ್ರಾಣಿಗೂ ವಯಸ್ಸಾಯ್ತು, ದಮ್ಮಗೂ ಆಗಲ್ಲ. ಸರಿ, ಹಾಗಾದ್ರೆ ಪುರೋಹಿತ್ರೆ, ನಾನೊಬ್ಬನೇ ಕೂರ್ತೀನಿ. ಶರತ್, ಯಾಕಪ್ಪ ಇಷ್ಟು ಹಠ ಮಾಡ್ತಾ ಇದೆಯಾ? ಶರತ್,
ಒಂದ್ ಪೂಜೆ ತಾನೆ, ಇಬ್ರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಏನಾಗತ್ತೆ? ಪ್ಲೀಸ್ ಜೊತೆ ಕೂತ್ಕೊಳ್ಳೋಣ. ಹೇಗಿದ್ರು ನಾವಿಬ್ರು ಮಾಯಾ, ನಾನು ನಿನಗೇನು ಹೇಳಿದ್ದೆ ನೆನಪಿದೆಯಾ? ನೀನು ಹಿತಾಗೆ ತಾಯಿಯಾಗಿರ್ತೀಯ ಹೊರತು ನಾನು ಹೆಂಡತಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ನೆನಪಿರಲಿ. ಒಂಟಿಯಾಗಿ ಪೂಜೆ ಕೂರೋದು ಸರಿಯಲ್ಲ, ಜೋಡಿಗಳಾಗೆ ಕೂರ್ಬೇಕು, ಆಗ್ಲೇ ಮನೆಯವ್ರಿಗೆ ಶ್ರೇಯಸ್ಸು. ಕ್ಷಮಿಸಿ ಪುರೋಹಿತರೆ, ದೇವರಿಗೆ ಜೋಡಿ ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ಶರತ್, ಮುಹೂರ್ತ ಮೀರೋಗುತ್ತಪ್ಪ. ಕೂತ್ಕೊಂಡು ಪೂಜೆ ಮಾಡಿ ಬೇಗ. ಶರತ್ತು, ನೀನು ಮಾಯಾ ಫ್ಯಾಕ್ಟ್ರಿ ಒಟ್ಟಿಗೆ ಕೆಲಸ ಮಾಡಲ್ವಾ? ಇದು ಹಾಗೇನೆ. ಕುಕ್ಕೋ. ಹೌದು. ಅತ್ತೆ, ಕೆಲಸನೇ ಬೇರೆ, ಪೂಜೆನೇ ಬೇರೆ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಪುರೋಹಿತ್ರೆ, ಯಾರು ಏನು ಅನ್ಕೊಳಲ್ಲ ಅಂದ್ರೆ ನನ್ನೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಕೇಳಮ್ಮ ದುರ್ಗಾ. ಪುರೋಹಿತ್ರೆ, ಮದ್ವೆ ಆಗದೆ ಇರೋರು ಒಟ್ಟಿಗೆ ಪೂಜೆ ಕೂರೋ ಹಾಗಿಲ್ಲ ಅಂತ ನಮ್ಮ ಹಳ್ಳಿಲಿ ಹೇಳ್ತಾರೆ, ನಿಜಾನಾ? ಅಲ್ಲ, ಮದ್ವೆ ಆದ್ಮೇಲೆ ಅಲ್ವಾ ಅವ್ರ ಜೋಡಿ ಆಗೋದು? ಹೌದಮ್ಮ, ಮದುವೆ ಆಗದೆ ಇರೋರು ಒಟ್ಟಿಗೆ ಪೂಜೆ ಕೂತ್ಕೋಬಾರ್ದು, ಅದು ನಮ್ಮ ಪದ್ಧತಿಯಲ್ಲಿ ಇಲ್ಲ. ಏಯ್, ಅದು ನಿಮ್ ಹಳ್ಳಿ ಸಂಪ್ರದಾಯ, ಅದನ್ನ ಅಲ್ಲೇ ಇಟ್ಟು ಬಂದ್ಬಿಡು. ಅಲ್ಲ, ಈ ಪೂಜೆಗೆ ಶರತ್ತು ಮಾಯ ಅಲ್ದೆ ಇನ್ ಯಾರು ಕೂತ್ಕೋತಾರೆ? ನೀನೇನ್ ಶರತ್ ಜೊತೆಗೆ ಅಂಬಿಕನ್ ಜವಾಬ್ ಬಂದು ಕೂತ್ಕೊಳತ್ತಾ? ಪುರೋಹಿತ್ರೆ, ಗಂಡ ಹೆಂಡತಿ ಬದಲು ಅಪ್ಪ ಮಗಳು ಪೂಜೆ ಕೂರ್ಬೋದಾ? ಅಪ್ಪ ಮಗಳು ತಾನೆ, ಧಾರಾಳವಾಗಿ ಕೂರ್ಬೋದು. ಏಯ್, ಸುಮ್ನೆ ಏನೇನೋ ಪ್ರಶ್ನೆ ಕೇಳಿ ಪೂಜೆ ಲೇಟ್ ಮಾಡಬೇಡ. ಅಲ್ಲ, ಹಿತ ಮತ್ತೆ ಶರತ್ತು ಪೂಜೆ ಕುತ್ಕೋಬಹುದಾ ಅಂತ ಕೇಳ್ತಿದ್ಯಲ್ಲ, ನಿಂಗೇನ್ ಬುದ್ಧಿಗಿದಿ ಇದೆಯಾ? ನೀನೇನ್ ಅನ್ಕೊಂಡಿದ್ಯಾ? ನಿನ್ ಮನ್ಸಿಗೆ ಬಂದ ಹಾಗೆ ಮಾತಾಡಿ ಶರತ್ ಫೀಲಿಂಗ್ಸ್ ನ ಹರ್ಟ್ ಮಾಡ್ಬೇಡ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್. ಪಾಪ ಅವ್ರ ಭಾವನೆಗೆ ಯಾಕೆ ಬೇಜಾರು ಮಾಡ್ತೀರಾ ಹೇಳಿ?